ಇಷ್ಟೊತ್ತು ದಾವಣಗೆರೆ ಕ್ಷೇತ್ರದ ಬಗ್ಗೆ ನಾವು ತಿಳಿದುಕೊಂಡ್ವಿ ಯಾವ ರೀತಿಯಾದಂತಹ ಅಲ್ಲಿ ಪ್ರಸಂಗಗಳಿದೆ ಅಂತ. ಇನ್ನು ಬಾಗಲಕೋಟೆಯಲ್ಲಿ ಯಾವ ರೀತಿಯಾದಂತ ವೋಟಿಂಗ್ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಬಾಗಲಕೋಟೆ ಬ್ಯಾಟಲ್ ವೋಟಿಂಗ್ ಚುರುಕುಗೊಂಡಿರುವಂಥದ್ದು. ಮುಂಜಾನೆ 7 ಗಂಟೆಯಿಂದಲೇ ಜನರಿಂದ ಮತದಾನ ಶುರುವಾಗಿದೆ. ಬಾಗಲಕೋಟೆ ಉಮೇಶ್ ವರ್ಸಸ್ ವೀರಣ್ಣ ಚರಂತಿಮಠ. HY ಬೇಟಿ ನಿಧನದಿಂದ ತೆರವಾಗಿರುವ ಕ್ಷೇತ್ರ. ಬೈ ಎಲೆಕ್ಷನ್ ಅಲ್ಲಿ 34 ಅಭ್ಯರ್ಥಿಗಳ ಅದೃಷ್ಟ ಪರೀಕ್ಷೆ. ಮತಕ್ಷೇತ್ರದಿಂದ ಅಶ್ವವೇಗ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ 2.59 ಲಕ್ಷ ಮತದಾರರು, 2,59,322 ಮತಗಟ್ಟೆ ಸ್ಥಾಪನೆ ಆಗಿದೆ. ವೋಟಿಂಗ್ ಕೇಂದ್ರದ ಸುತ್ತಲೂ ಖಾಕಿ ಸರ್ಪಗಾವಲು. ಮತಗಟ್ಟೆಗಳಿಗೆ 1564 ಅಧಿಕಾರಿಗಳು ಸಿಬ್ಬಂದಿ ನಿಯೋಜನೆಯನ್ನ ಮಾಡಲಾಗಿದೆ. ಸೂಕ್ಷ್ಮ ಮತಗಟ್ಟೆಗಳಿಗೆ ಹೆಚ್ಚುವರಿ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಕ್ಷೇತ್ರ ಉಳಿಸಿಕೊಳ್ಳಲು ಕೈ ನಾಯಕರಿಂದ ಶತ ಪ್ರಯತ್ನ. ಉಪಸಮರ ಗೆದ್ದು ಬೀಗಲು ಕೇಸರಿ ಪಡೆ ರಣತಂತ್ರವನ್ನ ರೂಪಿಸಿಕೊಂಡಿದೆ ಆಲ್ರೆಡಿ. ಬಾಗಲಕೋಟೆಯ ವೋಟಿಂಗ್ ಇದೀಗ ಶುರುವಾಗಿರುವಂಥದ್ದು. ಬೆಳಿಗ್ಗೆ 7 ಗಂಟೆಯಿಂದಾನೆ, ಮುಂಜಾನೆ 7 ಗಂಟೆಯಿಂದಾನೆ ವೋಟಿಂಗ್ ಶುರುವಾಗಿದೆ. ಸೊ ಅಲ್ಲೂ ಸಹಿತ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಅದೇ ರೀತಿಯಾಗಿ ಸೂಕ್ಷ್ಮ ಪ್ರದೇಶಗಳು ಯಾವ್ಯಾವಿದಾವೋ ಅಲ್ಲೂ ಸಹಿತ ಒಂದು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ. ಯಾರ್ ಸೋಲು ಯಾರ್ ಗೆಲುವು, ಇಬ್ಬರು ಅಭ್ಯರ್ಥಿಗಳ ಭವಿಷ್ಯ ಇಂದು EVM ಮಷೀನ್ ಅನ್ನ ಸೇರುತ್ತೆ. ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಆಗ್ತಾ ಇದೆ ಈ ಬೈ ಎಲೆಕ್ಷನ್ಗಳು. ಯಾಕಂತ ಅಂದ್ರೆ ಏನೇನೆಲ್ಲ ಆಯ್ತು. ಉಚ್ಚಾಟಿತ ಶಾಸಕ ಬಾಗಲಕೋಟೆಯಲ್ಲಿ ಬಂದು ಪ್ರಚಾರಕ್ಕೆ ಇಳಿದಿದ್ದಾರೆ. ಅವರ ಒಂದು ತಂತ್ರ ಇಲ್ಲಿ ವರ್ಕೌಟ್ ಆಗುತ್ತಾ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಂತ್ರ ಇಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮೇಟಿ ಕುಟುಂಬವನ್ನ ಗೆಲ್ಲಿಸಲೇಬೇಕು, ಉಮೇಶ್ ಮೇಟಿಯನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರು 1 ವಾರದವರೆಗೂ ಅಲ್ಲೇ ಠಿಕಾಣಿಯನ್ನ ಹೂಡಿ ಬಾಗಲಕೋಟೆ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟು ಅಲ್ಲಿ ಹೆಚ್ಚಿನ ಪ್ರಚಾರದಲ್ಲಿ ಮುನ್ನುಗ್ಗಿ ಇದೆಲ್ಲವೂ ಸಹಿತ ನಡೆದಿರುವಂಥದ್ದು. ಬಟ್ ಜನ ಏನನ್ನ ತೀರ್ಮಾನ ಮಾಡ್ತಾರೆ? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಸಿಕ್ಕಿರುವಂಥ ಅಭೂತಪೂರ್ವವಾದಂಥ ಒಂದು ಹಕ್ಕಿದು. ನಿಮ್ಮ ನಾಯಕರನ್ನ ನೀವೇ ಆಯ್ಕೆ ಮಾಡಬೇಕು. ಆ ಒಂದು ಹಕ್ಕು ನಿಮಗಿದೆ, ಆ ಒಂದು ಶಕ್ತಿ ನಿಮಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭವಿಷ್ಯವನ್ನ ತಿಳಿದುಕೊಂಡು ಯಾರು ನಮಗೆ ಆಡಳಿತ ನಡೆಸೋದಕ್ಕೆ ಸೂಕ್ತ ಅನ್ನುವಂಥದ್ದನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ತುಂಬಾ ಜಾಣ್ಮೆಯಿಂದ, ಜಾಣತನದಿಂದ ರಾಜ್ಯದ ಭವಿಷ್ಯವನ್ನ ನೋಡಿಕೊಂಡು, ನಮ್ಮ ಭವಿಷ್ಯವನ್ನ ನೋಡಿಕೊಂಡು ಇಲ್ಲಿ ಮತವನ್ನ ಚಲಾವಣೆ ಮಾಡಬೇಕಾಗುತ್ತೆ. ಎಲ್ಲರೂ ಸಹಿತ ಹೋಗಿ ಮತವನ್ನ ಚಲಾಯಿಸಿ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಿಜಕ್ಕೂ ಸಹಿತ ನಮಗೆ ಸಿಕ್ಕಿರುವಂತ ಒಂದು ಅಭೂತಪೂರ್ವವಾದಂತ ಹಕ್ಕಿದು. ಇದನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸರಿಯಾದ ವ್ಯಕ್ತಿಯ ಆಯ್ಕೆ ಆಗಬೇಕು. ಕಾಂಗ್ರೆಸ್, BJPನ ಯಾರನ್ನ ಆಯ್ಕೆ ಮಾಡ್ತೀರಾ ಗೊತ್ತಿಲ್ಲ. ಬಟ್ ನಿಮಗೆ ಆ ಆಯ್ಕೆ ನಿಮಗೆ ಬಿಟ್ಟಿದ್ದು. ಬಟ್ ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಅನ್ನುವಂಥದ್ದು ನಮ್ಮ ಕಳಕಳಿ. ಎಲ್ಲರೂ ಸಹಿತ ಮತವನ್ನ ಚಲಾಯಿಸಿ ಅನ್ನುವಂಥದ್ದು ನಮ್ಮ ಕಳಕಳಿ. ಈಗಾಗಲೇ ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ ಮುಂಜಾನೆ 7 ಗಂಟೆಯಿಂದ ವೋಟಿಂಗ್ ಶುರುವಾಗಿದೆ. ಹೈ ವೋಲ್ಟೇಜ್ ಆಗಿರತಕ್ಕಂತಹ ಉಪಚುನಾವಣೆ ಇವತ್ತು ಮತದಾನ ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದ ಕೂಡ ಆರಂಭವಾಗಿದೆ. ಈಗ ಆರಂಭಿಕ ಹಂತದಲ್ಲಿ ನಿಧಾನಗತಿಯಲ್ಲಿ ಕೂಡ ಮತದಾನ ಸಾಗುತ್ತಿದೆ. ಇಲ್ಲಿವರೆಗೂ ಕೂಡ ಜನ ಏನು ಬಂದು ಕ್ಯೂ ಕೂಡ ನಿಂತಿಲ್ಲ, ಯಾರು ಕೂಡ ನಿಧಾನಗತಿಯಲ್ಲಿ ಮತದಾನ ಸಾಗುತ್ತಿದೆ. ಈಗ ನಾನು ಸದ್ಯ 103 ಹಾಗೂ 113 ಎರಡು ಮತಗಟ್ಟೆಗಳು ಕೂಡ ಒಂದೇ ಭಾಗದಲ್ಲಿರ್ತಕ್ಕಂಥ ಒಂದು ಕೇಂದ್ರಕ್ಕೆ ಈಗಾಗಲೇ ಭೇಟಿ ನೀಡಿದ್ದೇನೆ. ಇಲ್ಲೇ ನಾವು ಸದ್ಯದಲ್ಲಿ ಕೂಡ ಈಗಾಗಲೇ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಎಲ್ಲೂ ಕೂಡ ಒಂದು ರೀತಿಯಾಗಿ ಕ್ಯೂ ನಿಂತಿರುವಂಥದ್ದು ಜನ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ನಿಧಾನಗತಿಯಲ್ಲೇ ಕೂಡ ಈಗಾಗಲೇ ಸಾಗ್ತಾ ಇದೆ ಮತದಾನ.
ಜೊತೆಗೆ ಇಲ್ಲೇ ಇರತಕ್ಕಂಥ ಸಿಬ್ಬಂದಿಗಳು ಎಲ್ಲರೂ ಕೂಡ ಸಹಕರಿಸ್ತಿದ್ದಾರೆ, ಎಲ್ಲರಿಗೂ ಕೂಡ ಸಾಥ್ ನೀಡ್ತಿದ್ದಾರೆ. ಒಂದು ವೇಳೆ ಯಾರಾದರೂ ವಯಸ್ಸಾದಂಥವ್ರು ಯಾರಾದರೂ ಆದರೆ ಅವರಿಗೆ ಕರ್ಕೊಂಡ್ಬರುವಂಥದ್ದು, ಈ ರೀತಿಯಾಗಿ ಎಲ್ಲರೂ ಕೂಡ ಅವರಿಗೆ ಜೊತೆಯಾಗಿ ಸಾಥ್ ನೀಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಬಾಗಲಕೋಟೆ ಉಪಸುಮಾರದಲ್ಲಿ ವೀರಣ್ಣ ಚರಂತಿಮಠ ಆಗಿರ್ಬೋದು, ಬಿಜೆಪಿ ಅಭ್ಯರ್ಥಿ, ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರಾಗಿರ್ಬೋದು, ಈ ರೀತಿಯಾಗಿ ಇಬ್ಬರು ಪ್ರಮುಖ ಅಭ್ಯರ್ಥಿಗಳಿದ್ದಾರೆ. ಇದನ್ನ ಹೊರತುಪಡಿಸಿ 7 ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಒಟ್ಟಾರೆ ಇಲ್ಲಿ ಬಾಗಲಕೋಟೆಯಲ್ಲಿ ಸುಮಾರು 9 ಅಭ್ಯರ್ಥಿಗಳು ಈಗಾಗಲೇ ಚುನಾವಣೆ ಕಣದಲ್ಲಿ ನಿಂತಿದ್ದಾರೆ. ಇವತ್ತು ಮತದಾರರು ಅವರ ಭವಿಷ್ಯವನ್ನು ಇವತ್ತು ನಿರ್ಧಾರ ಮಾಡ್ತಾರೆ. ಯಾರಿಗೆ ಗೆಲ್ಲಿಸಬೇಕು, ಯಾರು ಗೆಲ್ತಾರೆ ಅನ್ನೋ ಒಂದು ನಿರ್ಧಾರ ಇವತ್ತು 9ನೇ ತಾರೀಕು ಏಪ್ರಿಲ್. ಈಗಾಗಲೇ ಮತದಾನ ಕೂಡ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ, 7 ಗಂಟೆಯಿಂದ. ಈಗಾಗಲೇ ಸುಮಾರು 1 ಗಂಟೆ ಕೂಡ ಮತದಾನ ನಡೆದಿದೆ. ಅಲ್ಲೂ ಕೂಡ ಅಷ್ಟೇ ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದ ಬಿರುಸಿನ ಮತದಾನ ನಡೆದಿಲ್ಲ. ಇದುವರೆಗೂ ಕೂಡ ನಿಧಾನಗತಿಯಲ್ಲೇ ಮತದಾನ ಸಾಗುತ್ತಿದೆ. ಸುಮಾರು 8 ಅಥವಾ 9 ಗಂಟೆ ಆದ ಬಳಿಕ ಸಾಕಷ್ಟು ಜನ ಇಲ್ಲಿ ಮತ ಚಲಾಯಿಸೋದಕ್ಕೆ, ಅವರ ಹಕ್ಕು ಚಲಾಯಿಸೋದಕ್ಕೆ ಬರ್ತಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಇದೇ ರೀತಿಯಾಗಿ ಸುಮಾರು 332 ಮತಗಟ್ಟೆಗಳನ್ನು ಕೂಡ ಈಗಾಗಲೇ ಇಲ್ಲಿ ಬಾಗಲಕೋಟೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ಕಡೆ ಕೂಡ ಈಗಾಗಲೇ ಮತದಾನ ಕೂಡ ಆರಂಭವಾಗಿದೆ. ಸಂಜೆ 6 ಗಂಟೆಯವರೆಗೂ ಕೂಡ ಇದೇ ರೀತಿಯಾಗಿ ಮತದಾನ ನಡೆಯುತ್ತೆ. ಇವತ್ತು ಮತದಾರರು ಯಾರನ್ನ ಗೆಲ್ಲಿಸಬೇಕು, ಬಾಗಲಕೋಟೆಗೆ ಯಾರಿಗೆ ಆಯ್ಕೆ ಮಾಡಬೇಕು ಎಂಬ ತೀರ್ಪನ್ನ ಇವತ್ತು ಇಲ್ಲಿ ಬರೀತಾರೆ. ಇದಾದ ಬಳಿಕ ಮೇ 4ನೇ ತಾರೀಕು ಇದು ಉಪಚುನಾವಣೆಯ ಫಲಿತಾಂಶ ಕೂಡ ಹೊರಗೆ ಬರುತ್ತೆ. ಕ್ಯಾಮರಾಮನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.